ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ಚನ್ನಪಟ್ಟಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾಗವಾರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಕಾವೇರಮ್ಮನವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರು ಈ ಭಾಗದಲ್ಲಿ ಪಕ್ಷ ಬದಲಾವಣೆ ಇಲ್ಲದೆ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ಈ ಭಾಗದಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಿರೋ ಕಾರಣ ಬನ್ನಿ ಅವರು ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಉಪಚುನಾವಣಾ ವಿಚಾರವಾಗಿ ಜನಗಳನ್ನ ಉದ್ದೇಶಿಸಿ ಏನು ವಿಚಾರವನ್ನ ಹಂಚಿಕೊಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ತಾವು ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಉಪಚುನಾವಣೆ. ಸೊ ಚುನಾವಣಾ ವಿಚಾರವಾಗಿ ಜನಗಳಿಗೆ ಉದ್ದೇಶಿಸಿ ಏನು ಮಾತನಾಡ್ತೀರಿ? ನಾನು ಹೇಳ್ತೀನಿ, ಹಿಂದೆ ಇದ್ದ MP-ಗಳು ಒಂದು ಊರು ನೋಡಿರ್ಲಿಲ್ಲ, ಯಾರು ಆಗಲಿ ಬಂದಿರಲಿಲ್ಲ. ಈ ನಮ್ಮ DK ಸುರೇಶ್ ಅವರು ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಲ್ಲಿ ಹೋಗಿ ನಿಂತಿದ್ದು ಬಡವರಿಗೆ ಜನಕ್ಕೆ ನೀವು ಕೆಲಸ ಮಾಡಿಸ್ಬೇಕು ಅಂಥೇಳಿ ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದು ಜನಗಳನ್ನು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಒಂದು ಉಪಕಾರ ಮಾಡಿದ್ದಾರೆ. ಇವತ್ತು ಅವರು ಒಟ್ಟಿಗೆ ಇರಲಿಲ್ಲ, ಎಲ್ಲ ಒಂದೇ ಜಾಗದಲ್ಲಿ ಮಲಗ್ತಾ ಇದ್ದಾರೆ. ಆ ಯೋಜನೆ ತಂದರು DK ಸುರೇಶ್ ಅವರು ಈಗ ಹೇಳ್ತಾರೆ ಜನಗಳು, ಅಯ್ಯೋ ಅವ್ರ ಮನೆ ಒಳಗೆ ಸೋಲ್ಸ್ಬಿಟ್ರಲ್ಲಪ್ಪ ಆ ಕಡೆಯವರು ಅಂತ ಬೈತಾರೆ. ನಮ್ಮ ತಾಲೂಕಿನಲ್ಲಿ ಸುರೇಶ್ ಅವರು ಅಂತಂದರೆ ಭಾರಿ ಕಾಂಗ್ರೆಸ್ ಪಕ್ಷ ಅಂದರೆ ನೋಡಿ, ವಿಧವಾ ವೇತನ ಮಾಡಿದವರು ಇಂದಿರಾ ಗಾಂಧಿ, ಬಡವರಿಗೆ ಮನೆ ಎಲ್ಲ ತಂದವರು ಇಂದಿರಾ ಗಾಂಧಿ, ಬಸ್ ರಾಷ್ಟ್ರೀಕರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮತ್ತು ಇದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಲೆಕ್ಕಾಕೊಳ್ಳಿ. ಆಮೇಲೆ ಇದು ಬಡವರಿಗೆ ಮನೆ ಎಲ್ಲ ಅವ್ರದ್ದೇ, ಇಂದಿರಾ ಅಜ್ಜಿಯವ್ರು ಬೇಕಾದ್ರೂ ಮನೆ ಮಾಡ್ತಾರೆ, ಬಡವರಿಗೆ ಸೈಟು. ಈಗ ಯಾರು ಹಂಚಲಿಲ್ಲ ಸೈಟು, ಕಾಂಗ್ರೆಸ್ ಸರ್ಕಾರ ಬಡವರಿಗೆಲ್ಲ ಸೈಟ್ ಕೊಟ್ಟು ಅಲಮಾರಿಗಳಿಗೆಲ್ಲ ಸೈಟ್ ತಂದು ಕೊಟ್ಟು ಉದ್ಧಾರ ಮಾಡಿರೋ ಹೊರತು BJP ಒಂದು ಯೋಜನೆ ಜಾರಿ ಮಾಡಿಲ್ಲ. ಅವ್ರು ಮಾಡೋದು ದುಡ್ಡಿದ್ದು GST ಮಾಡಿ ಬೇಕಾದಷ್ಟು ಹಣ ಇದೆ ಅವ್ರ ಹತ್ರ. ಈ ನಮ್ಮ ಕಾಂಗ್ರೆಸ್ ಪಕ್ಷದವ್ರನ್ನ ED ಜಾರಿ ನಿರ್ದೇಶನಾಲಯ ಎಲ್ಲ ನಾನು ತಂದು ಅವ್ರನ್ನ ಜೈಲಿಗೆ ಹಾಕೋಕ್ಕೆ ಪ್ರಯತ್ನ ಮಾಡೋದು. ನನ್ನೇನು ಮಾಡೋಕ್ಕಾಗೋದಿಲ್ಲ. ಅವರು ನನ್ನ ಬೇಕಾದ್ರೆ ಜೈಲಿಗೆ ಹಾಕಲಿ, ನಾನು ಇರುವುದು ಹೇಳ್ತಾ ಇದ್ದೀನಿ ಅಲ್ವಾ. ಜೈಲಿಗೆ ಹಾಕೋದು ಒಂದೇ ಅವ್ರಿಗೆ ಗೊತ್ತು. ಯಾರೆಲ್ಲಿ ಪಕ್ಷ ಅವರೇ ಇರಬೇಕು. ಹಿಂದೂ ಅಂದ್ರೆ ಏನು? ಹಿಂದೂ ದೇಶದಲ್ಲಿ ಬೆಳೆದಿರೋರೆಲ್ಲ ಹಿಂದೂಗಳೇ ಅಲ್ವಾ. ಅವರೇನಾದ್ರು ಫಾರಿನಿಂದ ಬಂದಿದ್ದಾರಾ, ಬೇರೆ ಕಡೆಯಿಂದ ಬಂದಿದ್ದಾರಾ? ಎಲ್ಲೂ ಬಂದಿಲ್ಲ ತಾನೆ. ಇವ್ರು ಹಿಂದೂ ಅಂತ ಓಟ್ಗೋಸ್ಕರ ಸುಮ್ಮನೆ ಎಲ್ಲರೂ ಒಂದೇ. ಇವತ್ತು ಇರ್ತಾರೆ, ನಾಳೆ ಸಾಯ್ತಾರೆ. ಯಾರು ಏನು ಅಧಿಕಾರ ಶಾಶ್ವತ ಅಲ್ಲ. ಒಳ್ಳೇದು ಮಾಡ್ಬೇಕು ಜನಕ್ಕೆ. ನಮ್ಮ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ. ಇವತ್ತು ಅಂಗನವಾಡಿ ಮಾಡಿದವರು ಅವರು, ಮಧ್ಯಾಹ್ನ ಬಿಸಿ ಊಟ ಮಾಡಿದವರು ಕಾಂಗ್ರೆಸ್ನವರು, ಆಶಾ ಕಾರ್ಯಕರ್ತೆ ಮಾಡಿದವರು ಕಾಂಗ್ರೆಸ್ನವರು. ಇವ್ರು ಏನು ಮಾಡಿದ್ದಾರೆ, ಯಾವ ಯೋಜನೆ ಜಾರಿ ಮಾಡಿದಾರೆ ಹೇಳಿ ಫಸ್ಟು. ಅದು ಹೇಳಿದ್ರೆ ನಾನು ಹೇಳ್ತೀನಿ. ಯಾವ ಯೋಜನೆಯೂ ಮಾಡಿಲ್ಲ. ಆಮೇಲೆ ಇದು ಏನು ಹೇಳ್ತೀನಿ ಕೇಳಿ. ಈಗ ನಮ್ಮ MP ಅವ್ರು ಇದ್ದಾರಲ್ಲ, ಅಷ್ಟು ಒಳ್ಳೆ ಗುಡ್ ವರ್ಕರ್ ಅಂದರೆ, ಯಾರು ಹಿಂದೆ ಗೆದ್ದಿರೋರು MLA ಯಾರು ಬಂದು ಮುಖ ತೋರಿಸಿದಾರು ಅಂತ ಹೇಳಿಬಿಡಲಿ. ಮುಖ ತೋರಿಸಿ ಜನಕ್ಕೆ ಏನು ಮಾಡಿದರು ಅಂತ ಗೆದ್ದಿರೋ ಹೆಸರು ಹೇಳಲ್ಲ, ಬೇರೆ ಯಾರು ಮಾಡಿಲ್ಲ. ಒಬ್ಬ MP ಆಗಿದ್ಕೊಂಡು ಮನೆ ಬೀದಿ ಸುತ್ತವ್ರೆ, ಆಯಿತಾ. ಕೆಲಸನೂ ಮಾಡಿದ್ದಾರೆ. ಪ್ರತಿಯೊಂದು ಕಷ್ಟ ಸುಖ ಏನು ನಿಂದೇನಪ್ಪ ಬಾಯಲ್ಲಿ ಅಂತೇಳಿ ಕರೆದು ಮಾಡವ್ರೆ. ಒಂದು ಅಹಂಕಾರ ಇಲ್ಲ. ಮಾತಾಡ್ತಾರೆ ನನ್ನ ಕೈದಾಗ ಮಾತಾಡ್ತಾರೆ ಹೊರತು ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡೋರು. ಇವತ್ತು ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ MLA ಬಂದು ನೋಡಿಲ್ಲ ನಾನು, ಯಾವಾಗ ಬಂದಿದ್ರು ಇಂಥ. ಪ್ರತಿ ಒಂದು ಹಳ್ಳಿಗೂ ಹೋಗಿ, ಪ್ರತಿ ಒಂದು ಪಂಚಾಯತಿಗೂ ಹೋಗಿ ಅವರು ಕೆಲಸ ಮಾಡಿರುವಂಥ ಜನಗಳಿಗೆ ಯಾರೇನು ಮಾಡಿಲ್ಲ, ಯಾರೇನು ತೊಂದರೆ ಕೊಡ್ತಾವ್ರೆ ಅದನ್ನೆಲ್ಲ ವಿಮರ್ಶೆ ಮಾಡಿ ಅವ್ರಿಗೆಲ್ಲ ಒಂದು ಇದು ಹೇಳಿ, ಏನೋ ಬುದ್ಧಿವಾದ ಹೇಳಿ, ಹಿಂಗೆ ಮಾಡಬೇಕು ನೀವು ತೊಂದರೆ ಕೊಡಬಾರ್ದು ಅಂತೇಳಿ ಮಾಡಿ ಕೆಲಸ ಮಾಡಿದ್ದಾರೆ. ಇರೋದ್ರಲ್ಲಿ ಜನಗಳು ಕೇಳ್ತಾ ಇದ್ದಾರೆ. ಇವಾಗ MP ಅವ್ರನ್ನ ಹಾಳು ಮಾಡಿದ್ರಲ್ಲಪ್ಪ, ಅವ್ರ ಮನೆ ಒಳಗ ಅದ್ಯಾವುದೋ ಊರಿನವರು ಅಂತ ಬೈತಾರೆ ಕೆಲವರೆಲ್ಲ. ಈಗ ಎಲ್ಲ ಬಂದಿದೆ, ಮನೆಗಳು ಬಂದಿದೆ, ಮತ್ತು ಈ ಬಗರ್ಕು ಅವೆಲ್ಲ ಈಗ ಜಾರಿ ಮಾಡಿಬಿಟ್ಟವ್ರೆ, ಬಂದ್ಬಿಟ್ಟಿದೆ ಆಯಿತಾ. ಮತ್ತು ಒಳ್ಳೆ ಹೆಸರಿದೆ MP ಅವ್ರಿಗೆ, ಒಳ್ಳೆ ವರ್ಕರು. ಒಟ್ಟಲ್ಲಿ ಯಾರೇನು ಮಾತಾಡೋಂಗಿಲ್ಲ.
ಅಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಕರೆಂಟಿಂದು ಎಲ್ಲ ಸುಟ್ಟೋಗ್ತಾಯಿದ್ವು ಅಣ್ಣ, ಸುಟ್ಟೋಗ್ತಿದ್ದಾಗ ಶಿವಕುಮಾರ್ ಅವರು MP ಅವರು ಹೇಳಿ ಎಲ್ಲಗೂ ಒಂದೊಂದು ಟ್ರಾನ್ಸ್ಫಾರಮ್ ಇದು ಮಾಡಿದ್ದಾರೆ, ಸ್ಟೇಷನ್ ಮಾಡಿದ್ದಾರೆ. ಸ್ಟೇಷನ್ ಮಾಡಿದ್ರಿಂದ ನಮ್ಮವು ಎಷ್ಟೋ ಸುಟ್ಟೋಗವು, ನಾವು ದಿನ ತಗೊಂಡೋಗೋದೇ ಆಯ್ತಾಯಿತ್ತು. ಇವತ್ತು ಆ ಕೆಲಸ ಎಲ್ಲ ಮಾಡೋರು MP ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ನಾವು ಈ ನಮ್ಮ ತಾಲೂಕಿನ ಜನಗಳಲ್ಲಿ ಒಂದು ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ಪಾದಕ್ಕೆಲ್ಲ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಪಕ್ಷ ಈಗ ನಾವು DK ಸುರೇಶರನ್ನೇ ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ, ನೀವೆಲ್ಲ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.